ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾವಿಬ್ರು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮಮ್ಮ ಪುಳಿಯೋಗರೆ ಪೌಡರ್ ಮಾಡ್ತಿದ್ದಾರೆ, ಬನ್ನಿ ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಪುಳಿಯೋಗರೆ ಪೌಡರು ನಾನು ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೀನಿ. ನಮ್ಮ ಸಿಸ್ಟರ್ಗೂ ಬೇಕು ಅಂತ ಹೇಳಿದರು ಪುಳಿಯೋಗರೆ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿಲಿ ಮಾಡ್ತಿದ್ದೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ನಾವು ತೊಗೊತಿರೋದು ಗುಂಟೂರು ಚಿಲ್ಲಿ, ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಇದ್ಯಾವುದು ಮಣ್ಕಟ್ ಅಂತೆ. ಕಮ್ ಆನ್ ಲೆಟ್ಸ್ ಫ್ರೈ. ನಾನು ಪುಳಿಯೋಗರೆ ಮಾಡೋದಕ್ಕೆ ಇಲ್ಲಿ ತಗೊತಿದ್ದೀನಿ ಬ್ಯಾಡ್ಗೆ ಕಾಯಿ 100 ಗ್ರಾಮು, ಗುಂಟೂರು 100 ಗ್ರಾಮು, ಪ್ಲಸ್ಸು ಮಣ್ಕಟ್ಟು. ಈ ಮಣ್ಕಟ್ಟದು ಬಂದುಬಿಟ್ಟು ನಾನು 50 ಗ್ರಾಮ್ ತೊಗೊಂಡಿದ್ದೀನಿ, ಯಾಕಂದರೆ ಖಾರ ಜಾಸ್ತಿ ಬೇಡ ಅಂತ ಹೇಳಿಬಿಟ್ಟು. ನೋಡಿ, ನಾನೀಗ ಗುಂಟೂರು ಒಣಮೆಣ್ಸಿನ್ಕಾಯಿನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದೇ ಥರ ಎಲ್ಲ ಒಣಮೆಣ್ಸಿನ್ಕಾಯನ್ನು ಸಪ್ರೇಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ. ಇಲ್ಲಿ ನಾನು ಗುಂಟೂರು ಬ್ಯಾಡ್ಗೆ ಕಾಯಿ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಖಾರ ಕಮ್ಮಿಗೋಸ್ಕರ ನಾನು ಮಣ್ಕಟ್ಟನ್ನ ಬರೀ 50 ಗ್ರಾಮ್ಸ್ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಕಡೆ ಇಟ್ಕೊತೀನಿ. ನೋಡಿ, ಈಗ ಧನಿಯಾನ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು 3/4 ಕಪ್ಪಷ್ಟು ಮೆಣಸು, 3/4 ಕಪ್ಪಷ್ಟು ಜೀರಿಗೆ, 3/4 ಕಪ್ಪಷ್ಟು ಕಡಲೆಬೇಳೆ, 3/4 ಕಪ್ಪಷ್ಟು ಉದ್ದಿನಬೇಳೆ, ಕಪ್ಪಷ್ಟು ಶೇಂಗಾ ಬೀಜ, 1/4 ಕಪ್ಪಷ್ಟು ಮೆಂತೆಕಾಳು, ಅರ್ಧ ಕಪ್ಪಷ್ಟು ಎಳ್ಳು. ನೋಡಿ, ಸಾಸಿವೆನ ಒಂದು 2 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸಣ್ಣ ಹುರಿಗೆ ಹುರ್ಕೊಳ್ತೀನಿ ನೀಟಾಗಿ. ನೋಡಿ, ಇಲ್ಲಿ ನಾನು ಎಲ್ಲ ಪದಾರ್ಥನ ಒಂದ್ಸಲಿ ಹಾಕ್ಕೊಂಡು ಸಣ್ಣೂರಿಗೆ ಹುರ್ಕೊತಿದ್ದೀನಿ. ನಾನು ನೋಡಿ, ನೀಟಾಗಿ ಹುರ್ಕೊಂಡಾಯಿತು. ಇದನ್ನು ಸಣ್ಣೂರಿಗೆ ಫ್ರೈ ಮಾಡ್ಕೊಳೋದ್ರಿಂದ ಇದರಲ್ಲಿರೋ ಹಸೆ ಅಂಶ ಎಲ್ಲ ಹೋಗ್ಬಿಟ್ಟು ಪುಳಿಯೋಗರೆ ಅಂತೂ ತುಂಬ ಟೇಸ್ಟಾಗುತ್ತೆ. ಅದಕ್ಕೆ ಯಾವಾಗಲೂ ನಾವು ಇದನ್ನು ಸಣ್ಣೂರಿಗೆ ಹುರ್ಕೊಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿ ನಾನು ಹಸೆಯಾಗಿರೋ ಕರಿಬೇವು ಸೊಪ್ಪನ್ನ ತಗೊಂಡು ನೀಟಾಗಿ ಹುರ್ಕೊತಿದ್ದೀನಿ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನೋಡಿ, ಇದಕ್ಕೆ ಸ್ವಲ್ಪ ನಾನು ಇಂಗು ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀನೋ ಅದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿನ ಎಲ್ಲನೂ ಹಾಕ್ಕೊಂಡು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಇಲ್ಲಿಗೆ ಪುಳಿಯೋಗರೆ ಪೌಡ್ರ್ ಅಂತೂ ರೆಡಿ ಆಯಿತು. ಇನ್ನೊಂದು ವಿಷಯ ಏನಂದರೆ, ನಾನು ಮಿಕ್ಸಿಗೆ ಹಾಕ್ಕೊಂಡು ಏನು ಪೌಡ್ರ್ ಮಾಡ್ಕೊತಿದ್ನೋ ಅದು ರೆಕಾರ್ಡ್ ಆಗಿಲ್ಲ. ಆ ರೆಕಾರ್ಡಿಂಗು ಆ ವಿಡಿಯೋನ ನಿಮಗೆ ಹಾಕೋಕ್ಕಾಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪುಳಿಯೋಗರೆನ ಯಾವ ಥರ ಒಗ್ಗರಣೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ. ಇವತ್ತು ನನ್ನ ಫ್ರೆಂಡದು ಬರ್ತ್ಡೇ ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗಬೇಕಾಗಿತ್ತು. ನಮ್ಮ ಫ್ರೆಂಡದು ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಆಚೆ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಯಾವ ಸ್ಪಾಟಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಇದ್ವೋ ಅಲ್ಲೆಲ್ಲರೂ ಬಂದು ಆಲ್ರೆಡಿ ರೀಚ್ ಆಗಿದ್ದರು. ನಂದು ತುಂಬಾ ಲೇಟ್ ಆಗಿತ್ತು. ಮುರಿದೋಯ್ತಾ ಅದು? ಮುರಿದಾಕ್ಬಿಟ್ನಾ? ಅಯ್ಯೋ, ಇವಾಗ ಅದರದ್ದು ಚಾರ್ಜ್ ಮಾಡ್ತಾರೆ. ಏನು ಮಾಡೋದು? ಯಾರು ಮುರಿದಾಕಿದ್ರು ಅವ್ರನ್ನ? ಬೇಬಿ ಕಾರ್ನ್ ಚಿಲ್ಲಿ ಚೆನ್ನಾಗಿದೆ ಅಂತ ಓಕೆ, ಸೆಂಚುರಿ ಹೊಡಿಬೇಕಾ? ಓಕೆ, ಹೊಡಿತೀಯಾ ಬಿಡು. ಫೇವ್ರೇಟ್
ಈ ಜಾಕೆಟ್ ಬಿಚ್ಕೊಡ. ಎన్ని ಬಾಲ್ಸ್ ಇದ್ರೆ ಸೂಪರ್ ಉಂಟದಿ, ಸೂಪರ್ ಆಗಿದೆ ಫೋಟೋ ಮಾತ್ರ. ಸೇಮ್ ಡ್ರೆಸ್ ಸೇಮ್ ಫ್ಯಾಬ್ರಿಕ್ ಅನ್ಸುತ್ತೆ. ಮತ್ತೆ ಯಾವಾಗ ಓಕೆ ಎಲ್ಲರಿಗಿಂತ ನೀವೇ ಚೆನ್ನಾಗಿ ಕಾಣ್ಬೇಕು ಅಂತನಾ? ಹೌದಾ? ಏನ್ ಹೆಸರು? ಹೌದಾ? ಇದ್ರು ಹಾಯ್, ಟೆಲ್ ಮಿ ಹಾಯ್. ನೋ ಬಾಯ್, ಹಾಯ್. ಹೌದಾ? ಎಷ್ಟೆಷ್ಟು ಚಿಕ್ಕವರು ನಿಮ್ಮ ಫ್ರೆಂಡು? ಗೊತ್ತಿಲ್ವಾ ನಿನ್ಗೆ ಅವ್ರು ಯಾರು ಅಂತ? ಅವ್ರು ಗೊತ್ತು, ಅವ್ರು ಲಿಖಿತಣ್ಣ, ಇವ್ರು ಗೊತ್ತಿಲ್ಲ. ಧನ್ವಿ ಅಂದ್ರೆ ಚೆನ್ನಾಗಿ ಗೊತ್ತು ಅನ್ಸುತ್ತೆ. ಆ ಕಡೆ ಇರೋದು ಯಾರು? ಬೇಡ, ಮಲ್ಬಾರ್ ಗೋಲ್ಡ್ ಹೋಗೋಣ. ಕಡಿಮೆ ಆಯ್ತು, ಮಲ್ಗಮ್ ಗೋಲ್ಡಿಗೆ ಹೋಗೋಣ. ನಾನು ಫೋಟೋ ತೆಗ್ತೀನಿ, ನೀವು ವಿಡಿಯೋ ತೆಗೆಯೋಣ. ಈ ಫ್ಲೇವರ್ ವಾಸ್ ಗುಡ್. ಚೆನ್ನಾಗಿದೆ. ಸ್ಮೆಲ್ ಚೆನ್ನಾಗಿದೆಯಾ? ಕಟ್ ಮಾಡಕ್ಕಾಗಲ್ವಲ್ಲ, ಜಸ್ಟ್ ಹಿಂಗೆ ಕಟ್ ಮಾಡಿ ಮೇಲ್ಗಡೆಯಿಂದ ಅಲ್ಲಿ ಬರ್ತೈತೆ ನೋಡಿ. ಕವರ್ ಎತ್ತಬೇಕು. ಇವಾಗ ಸೀಮಾ ಕಟ್ ಮಾಡೋದಕ್ಕೆ ರೆಡಿ. ಫೋಟೋಗ್ರಾಫರ್ ನಾವೆಲ್ಲ ನೇಮ್ ಅಂದ್ರೆ ಚಿನ್ನಾಪು ಬರ್ಲಿ. ಹ್ಯಾಪಿ ಬರ್ತ್ಡೇ. ಎಷ್ಟು ಎಷ್ಟು ಪ್ಲೇಸ್ ಆಗಿದೆ ಇವಾಗ ಇಲ್ಲಿ? ಇಲ್ಲಿದೆ, ಅಲ್ಲಿದೆ. ಅಲ್ಲ ಅವ್ರ ಹತ್ರ ಎರಡಿದೆ ನೋಡಿ. 8 ಆಯ್ತಾ? ವಿದ್ರದ್ ವೇಟ್, ಡೋಂಟ್ ಓಪನ್ ಇಟ್, ವೇಟ್, ಡೋಂಟ್ ಟೇಕ್ ಇಟ್, ವೇಟ್. 9 ಎಲ್ಲರೂ ಕೆಳಗೆ ಕೂರಿ, ಸರಿಯಾಗಿ ಯಾಪೆ ಧೃತಿ ಬನ್ನಿ. ವಿದ್ರದ್ ಕೆಳಗೆ, ಶಶಾಂಕ್ ಎಲ್ಲ ಕೆಳಗೆ ಕೂತ್ಕೊಡ್ರಿ ಎಲ್ಲರೂ. ಆಂಟಿ ಕೊಡು. ಎಷ್ಟು ಜನ 13, 14, 15 ಆಗಿ ಸೇರಿ ಅಲ್ಲ. ಎಲ್ಲರಿಗೂ ಆಯ್ತಾ? ನನ್ನ ಶೇರ್ ಇದು, ನನ್ನ ಶೇರ್ ಮ್ಯಾಂಗೋ ಫ್ಲೇವರ್. ಸೀಸನ್ ವೈಸ್ ಮ್ಯಾಂಗೋ ಐಸ್ ಕ್ರೀಮ್. ಸೀಸನ್ ವೈಸ್ ಮ್ಯಾಂಗೋ ಐಸ್ ಕ್ರೀಮಾ? ಹ್ಯಾಂಡಲ್ಲೇ ತಿಂತೀನಿ. ನಾನೇ ಮಾಡಿದ್ದೀನೋ ಏನಾಗ್ಬಿಡು ಗ್ರೇವಿ ನೋಡಿ ಹೇಳ್ಬೇಕಾ? ಬೇಡ ಅನ್ಸುತ್ತೆ. ಅದು ಬೇಗ ಆಯ್ತು. ರಾಗಂ ಕೆಫೆ. ನೆಕ್ಸ್ಟ್ ಲೈಟ್ ಎರಡು ಮಕ್ಕಳು ತೆಗೆಯುತ್ತೆ. ವಿಡಿಯೋ ಜೊತೆ ಅದಿ ಹಿಡಿತೀನಿ. ಬರ್ತ್ಡೇ ಪಾರ್ಟಿ ಅಂತೂ ಮುಗೀತು. ಎಲ್ಲ ಹೀರೋಗಳು ಇವಾಗ ಆಚೆ ಬರ್ತಿದ್ದಾರೆ.
ಫೈನಲಿ ನಮ್ಮ ಪ್ಲ್ಯಾನ್ ಆಯಿತು. ಪಕ್ಕದಲ್ಲೇ ಇರೋ ರಾಗಮ್ ಕೆಫೆಗೆ ವಿಸಿಟ್ ಕೊಡೋಣ ಅಂತ. ಅದು ಪಕ್ಕದಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿತ್ತು. Which song is this? ಇಲ್ಲಿ ಒಳಗಡೆ ಬಂದು ನೋಡಾದ್ಮೇಲೆ ಮೈಂಡ್ ಬ್ಲೋಯಿಂಗ್, ತುಂಬಾ ಚೆನ್ನಾಗಿತ್ತು. ಮಕ್ಕಳಿಂದ ಫ್ಯಾಮ್ಲಿ ಎಲ್ಲರೂ ಬಂದು ಇಲ್ಲಿ ಸಾಂಗ್ಸ್ನ ಎಂಜಾಯ್ ಮಾಡ್ತಿದ್ರು. ಲೈವ್ ಆಗಿ ಮಾಡ್ತಿರೋ ಈ ಈವೆಂಟ್ನ ಮಕ್ಕಳಿಂದ ದೊಡ್ಡೋರವರೆಗೂ ತುಂಬಾ ಎಂಜಾಯ್ ಮಾಡ್ತಿದ್ರು.